ಅಭಿಯಾನದ ಕಡೆಯಿಂದ ಮತ್ತೊಮ್ಮೆ ನಾವೆಲ್ಲ ಸೇರಿದ್ದೇವೆ. ಕಾರಣ ಇಷ್ಟೇ, ಧರ್ಮಸ್ಥಳದಲ್ಲಿ ನಡೆದಂತ ಸೌಜನ್ಯ ಪ್ರಕರಣಕ್ಕೆ ಅವರ ತಾಯಿ ಕುಸುಮಾವತಿಯವರು ನ್ಯಾಯಾಂಗದ ಮೊರೆ ಹೋಗಿದ್ರು. ಹೈಕೋರ್ಟ್ ಅಲ್ಲಿ ಒಂದು ಆದೇಶ ಬಂದಿತ್ತು. ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಿಬಿಐಗೆ ಒಂದು ಮಾರ್ಗಸೂಚಿ ಕೊಟ್ಟಿದೆ. ಅದನ್ನ ನಾವು ಸ್ವಾಗತಿಸ್ತೀವಿ ಹಾಗೂ ಶ್ಲಾಘಿಸ್ತೀವಿ. ಹಾಗೆ ಎರಡನೇದಾಗಿ ನಾವು ಈ ದಿವಸ ಸೇರಿರೋದು ರಾಜ್ಯ ಸರ್ಕಾರ ಸಹ ಅದಕ್ಕೆ ಪೂರಕವಾಗಿ ಏನು ಆದೇಶ ಕೊಟ್ಟಿದೆ ಅಥವಾ ಮಾರ್ಗಸೂಚಿ ಕೊಟ್ಟಿದೆ ಅದನ್ನ ಅಲ್ಲಗಳೆದೇನೆ ಬಹಳ ತ್ವರಿತವಾಗಿ ಅದಕ್ಕೆ ಕ್ರಮ ಜರುಗಿಸಬೇಕು ಅಂತ ಕೂಡ ನಾವು ಈ ಮೂಲಕ ಹೇಳ ಬಯಸ್ತೇವೆ. ಇತ್ಯಾದಿ ಇನ್ನೆಲ್ಲ ವಿಷಯಗಳು ಅದರಲ್ಲಿ ಏನ್ ಚರ್ಚೆ ಆಗ್ತಾ ಇದಾವೋ ಅವೆಲ್ಲ ಇನ್ ಮುಖ್ಯ ಅಲ್ಲ ಅಂತ ಹೇಳಿ ಅನ್ನಿಸ್ತು. ಹಾಗಾಗಿರೋದ್ರಿಂದ ನಾವು SITಯ ಪ್ರಧಾನವಾದಂತ ಗುರಿ ಮಹಿಳೆಯರ ಮೇಲೆ ನಡೆದಿರುವಂತಹ ದೌರ್ಜನ್ಯ ಪ್ರಕರಣಗಳನ್ನ ತಳಮೂಲಕ್ಕೆ ಇಳಿದು ಪರಿಶೀಲನೆ ಮಾಡಿ ಸಂಪೂರ್ಣವಾದಂತ ತನಿಖೆ ಒಳಪಡಿಸಿ ಅದನ್ನ ಗುರಿ ಮುಟ್ಟಿಸಬೇಕಾಗಿರುವಂತದ್ದು SIT ತನಿಖೆಯ ಪ್ರಮುಖ ಉದ್ದೇಶ ಆಗಿರಬೇಕು. ಅಲ್ಲಿ ಇನ್ಯಾವುದೂ ಕೂಡ ಮಧ್ಯಪ್ರವೇಶ ಮಾಡಬಾರದು, ಧರ್ಮ ಅಥವಾ ರಾಜಕೀಯ ಯಾವುದೂ ಅದರಲ್ಲಿ ಮಧ್ಯ ಬರಬಾರದು ಅನ್ನುವಂತ ಆಗ್ರಹವನ್ನು ಇಟ್ಕೊಂಡು ನಾವು ನಿರಂತರವಾಗಿ ಆಗಸ್ಟ್ ಇಂದ ಈಗಿನ ತನಕ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾದಂತ ಅನೇಕ ಚಟುವಟಿಕೆಗಳನ್ನ ನಡೆಸಿದೀವಿ. ಬೆಂಗಳೂರಿನಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಜನರ ಜೊತೆಲಿ ಸಂವಾದಗಳನ್ನ ನಡೆಸುವಂತದ್ದು, ಇಲ್ಲಿ ಅದಕ್ಕೆ ಸಂಬಂಧಪಟ್ಟ ವರದಿಗಳನ್ನ ಬಿಡುಗಡೆ ಮಾಡಿರುವಂತದ್ದು, ಸರ್ಕಾರದ ಹಂತದಲ್ಲಿ ಅನೇಕ ಮಂದಿಯನ್ನು ಭೇಟಿಯಾಗಿ ಅವರಿಗೆ ವಿಚಾರಗಳನ್ನ ಮನವರಿಕೆ ಮಾಡುವಂತ ಪ್ರಯತ್ನ ಮಾಡಿದ್ದಲ್ಲದೇನೆ ಕಳೆದ ಡಿಸೆಂಬರ್ 16ನೇ ತಾರೀಕು ಬೆಳ್ತಂಗಡಿಯಲ್ಲಿ ಮಹಿಳಾ ನ್ಯಾಯ ಸಮಾವೇಶವನ್ನ ಆಯೋಜನೆ ಮಾಡೋದ್ರ ಮೂಲಕ ನಾವು ಈ ಎಲ್ಲ ವಿಷಯಗಳನ್ನು ಕೂಡ ಆಗ್ರಹ ಮಾಡಿದ್ವಿ. ಅದರ ನಂತರದಲ್ಲೂ ನಿರಂತರವಾಗಿ ಈ ವಿಚಾರವನ್ನು ಇಟ್ಕೊಂಡು ಎಲ್ಲಾ ಅಧಿಕಾರಿಗಳ ಮಟ್ಟದಲ್ಲಿ ಇಲ್ಲಿ SIT ರಚನೆ ಆದಾಗ ಅದರ ಆದೇಶದಲ್ಲೇ ಮೂಲ ಪ್ರತಿಯಲ್ಲಿ ಹೇಳುತ್ತೆ, SIT ಕಳೆದ 20 ವರ್ಷದಲ್ಲಿ ನಡೆದಿರುವಂತಹ ಎಲ್ಲ ಪ್ರಕರಣಗಳನ್ನ ಈ ತನಿಖೆ ವ್ಯಾಪ್ತಿಗೆ ತಗೊಳ್ಬಹುದು ಮತ್ತು ಇದನ್ನ ಸಮಗ್ರವಾಗಿ ತನಿಖೆ ಮಾಡಬೇಕು ಅಂತ ಹೇಳಿ ಆದೇಶದ ಮೂಲ ಪ್ರತಿಯಲ್ಲಿ ಹೇಳೋದ್ರಿಂದ ಅದಕ್ಕೆ ತಕ್ಕನಾದಂತ ರೀತಿಯಲ್ಲಿ ಈ ತನಿಖೆ ನಡೀಬೇಕು ಅನ್ನುವಂಥದ್ದನ್ನ ಇಟ್ಕೊಂಡು ಈ ವರ್ಷದಲ್ಲೂ ಕೂಡ ಈ ಜನವರಿಯಿಂದ ಮುಂದಿನ ದಿನಗಳಲ್ಲೂ ಕೂಡ ನಾವು ಮುಖ್ಯ ಕಾರ್ಯದರ್ಶಿಗಳನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು SIT ಮುಖ್ಯಸ್ಥರನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು DIG ಅವ್ರನ್ನ ಭೇಟಿಯಾಗೋದ್ರಿಂದ ಹಿಡ್ಕೊಂಡು ಈ ತರದ ಎಲ್ಲ ಬಗೆಯ ಪ್ರಯತ್ನಗಳನ್ನ ನಾವು ನಿರಂತರವಾಗಿ ನಡೆಸ್ತಾ ಬಂದಿದ್ದೀವಿ. 8ನೇ ತಾರೀಕು ಹೈಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ. ಅದರಲ್ಲಿ PIL ಏನು ದಾಖಲಾಗಿತ್ತು, ಕುಸುಮಾವತಿ ಅವರು ದಾಖಲು ಮಾಡಿದಂತ PIL ನಲ್ಲಿ 74 ಪ್ರಕರಣಗಳಿಗೆ ಸಂಬಂಧಪಟ್ಟಂತ ವಿಚಾರವನ್ನು ಹೈಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಸೌಜನ್ಯ ತಾಯಿ ಕುಸುಮಾವತಿ ದಾಖಲಿಸಿದಂತ ಪ್ರಕರಣದಲ್ಲಿ ಮರು ತನಿಖೆ ಮಾಡೋದ್ರ ಬಗ್ಗೆ ಸರ್ಕಾರ ಮತ್ತು CBI ಅಭಿಪ್ರಾಯ ಏನು ಅಂತ ಕೇಳಿದೆ. ಇದು ಒಂದು ಹೋರಾಟಕ್ಕೆ ಒಂದು ಬಹಳ ಮುಖ್ಯವಾದಂತ ತಿರುವು, ಒಂದು ಮುಖ್ಯವಾದಂತ ಮೈಲಿಗಲ್ಲು ಅಂತ ಹೇಳಿ ನಾವು ಭಾವಿಸಿರೋದ್ರಿಂದ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಇಟ್ಕೊಂಡಿದೀವಿ. ಈ ಎರಡೂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಆದೇಶದಲ್ಲಿ ಏನಿದೆ ಮತ್ತೆ ಅದನ್ನ ನಾವ್ಯಾವ ರೀತಿಯಲ್ಲಿ ಸ್ವೀಕರಿಸ್ತಾ ಇದೀವಿ ಅನ್ನೋದಕ್ಕೆ ಸಂಬಂಧಪಟ್ಟು ಹೆಚ್ಚಿನ ವಿವರಗಳನ್ನ ಹಂಚ್ಕೊಳ್ಳೋದಕ್ಕೆ ನಮ್ಮ ಜೊತೆಲಿ ಕೊಂದವರಿ ಆಂದೋಲನದ ಜ್ಯೋತಿ ಅವರು ಮತ್ತೆ ವಕೀಲರಾದಂತಹ ಪೂರ್ಣ ಅವರಿದ್ದಾರೆ, ಗೌರಮ್ಮ ಅವರಿದ್ದಾರೆ. ಅವರು ಈ ಚರ್ಚೆನ ಮುಂದುವರಿಸ್ತಾರೆ. ಕೊಲೆ ಪ್ರಕರಣಗಳಿರ್ಬೋದು ಅಥವಾ ನಾಪತ್ತೆ ಪ್ರಕರಣಗಳಿರ್ಬೋದು, ಇವೆಲ್ಲದಕ್ಕೂ ಸಂಬಂಧಪಟ್ಟಿರೋ ಹಾಗೆ ಏನೇನು ಪ್ರಕರಣಗಳು ನಡೆದಿದೆ ಅದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಬಹಳ ಮುಖ್ಯವಾದ ಒಂದು ಬೆಳವಣಿಗೆಗಳು ನಡೆದಿವೆ. ಅದೇನಂದ್ರೆ ಒಂದು ಮಾರ್ಚ್ 23ನೇ ತಾರೀಕು ಒಂದು ಇದು ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ನಿರ್ದೇಶನ ಬಂದಿದೆ. ಏನಂತಂದ್ರೆ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಮರು ತನಿಖೆ ಆಗಬೇಕು ಸೌಜನ್ಯ ಪ್ರಕರಣದ್ದು ಅಂತ ಹೇಳಿ ಒಂದು SIP ಹೋಗಿದ್ರು. ಅಂದ್ರೆ ಸ್ಪೆಷಲ್ 2017ರಲ್ಲೇನೆ ಸೌಜನ್ಯ ಅವರ ತಂದೆ ಹೈಕೋರ್ಟ್ಗೆ ಒಂದು ಮರು ತನಿಖೆ ಮಾಡಿ ಅಂತ ಹೇಳಿ ಹೋಗಿದ್ರು. ಆದ್ರೆ ಅವತ್ತು ಹೈಕೋರ್ಟ್ ಏನ್ ಹೇಳಿತ್ತು, ಇಲ್ಲ ಈಗ ಮರು ತನಿಖೆ ಬೇಡ, ಯಾಕೆಂದ್ರೆ ಇವಾಗಲೇ ವಿಚಾರಣೆ ನಡೀತಿದೆ, ಆ ವಿಚಾರಣೆ ಇನ್ನೂ ಮುಗ್ದಿಲ್ಲ, CBI ವಿಶೇಷ ನ್ಯಾಯಾಲಯ ವಿಚಾರಣೆ ಮಾಡ್ತಿರೋದ್ರಿಂದ ಈಗ ಮರು ತನಿಖೆ ಬೇಡ ಅಂತ ಹೇಳಿ ಹೇಳಿತ್ತು. ಸೊ ಹಾಗಾಗಿ 2023ರಲ್ಲಿ ಅದು ಏನು ಕೊನೆಯದಾಗಿ ತೀರ್ಪು ಕೊಟ್ಟಿತ್ತು, ಅವಾಗ ಸಂತೋಷ್ ರಾವ್ ಅಂತ ಏನು ಪೊಲೀಸರು ಆರೋಪಿ ಅಂತ ಹೇಳಿದ್ರು ಅವರನ್ನ ಖುಲಾಸೆ ಮಾಡಿ ಒಂದು ತೀರ್ಪು ಕೊಟ್ಟಿತ್ತು. ಸೊ ಅದಾದ್ಮೇಲೆ ಇವಾಗ ಕುಸುಮಾವತಿ ಅವರು ಅಂದ್ರೆ ಸೌಜನ್ಯ ಅವರ ತಂದೆ ತೀರ್ಕೊಂಡ ಮೇಲೆ ಕುಸುಮಾವತಿ ಅವರೇ ಇವಾಗ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಹಾಕಿದ್ರು.
ಹಾಗಾಗಿ ಇವಾಗ ಅದನ್ನ ಅಡ್ಮಿಟ್ ಮಾಡ್ಕೊಂಡಿರೋದು ಬಹಳ ಒಳ್ಳೆ ಬೆಳವಣಿಗೆ. ನಾವು ಕುಂದವರು ಯಾರು ಆಂದೋಲನದ ಪರವಾಗಿ ಅದನ್ನ ಸ್ವಾಗತಿಸ್ತೇವೆ ಅಂತ ಮೊದಲೇ ಹೇಳಿದ್ವಿ. ಸೊ ಇದು ಒಂದು ಒಳ್ಳೆ ಬೆಳವಣಿಗೆ. ಇನ್ನೊಂದು ಬೆಳವಣಿಗೆ ಏನಂತಂದ್ರೆ, ಈ ಧರ್ಮಸ್ಥಳದಲ್ಲಿ ಏನು 72 ಅಸಹಜ ಸಾವುಗಳು ನಾನು ದಾಖಲೆ ಮಾಡಿದೆ. ಅಂದ್ರೆ ಪೊಲೀಸ್ ವರದಿಗೂ ಅಲ್ಲಿ ಪಂಚಾಯತಿ ನಲ್ಲಿ ದಾಖಲಾಗಿರುವಂತ ಏನು ದಾಖಲಾತಿಗಳಿಗೂ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ ಅಂತ ಒಂದು 72 ಕೇಸ್ಗಳನ್ನ PIL ಹಾಕಿದ್ರು ಕುಸುಮಾವತಿ ಅವರು ರಾಜ್ಯ ಹೈಕೋರ್ಟ್ ನಲ್ಲಿ. ಅದಕ್ಕೆ ರಾಜ್ಯ ಹೈಕೋರ್ಟ್ ಕೂಡ ಒಂದು ಸರ್ಕಾರಕ್ಕೆ ಆದೇಶ ಕೊಟ್ಟಿದೆ. ಇದ್ರ ಬಗ್ಗೆ ಈ ಏನು 72 ಕೇಸ್ಗಳಿದೆ ಆ ಕೇಸ್ಗಳ ಬಗ್ಗೆ ನಮಗೆ ಸಂಪೂರ್ಣವಾದ ಮಾಹಿತಿ ಕೊಡಿ ಅಂತ ಹೇಳಿ. ಇದು ಕೂಡ ಬಹಳ ಒಳ್ಳೆ ಬೆಳವಣಿಗೆ. ನಮಗೆ ಇದು ಕೂಡ ನಮಗೆ ಈ ಮಾಹಿತಿ ಕೊಡೋದು, ತಕ್ಷಣ ಸರ್ಕಾರ ಮಾಹಿತಿ ಕೊಡೋದ್ರ ಜೊತೆ ಅದನ್ನ ಬಹಿರಂಗ ಮಾಡಬೇಕು ಅನ್ನೋದನ್ನ ನಾವು ಕುಂದವರು ಯಾರು ಆಂದೋಲನದಿಂದ ಕೇಳ್ಕೊಳ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಾನೂನು ಬಗ್ಗೆ ಏನು ಮಾಹಿತಿ ಕೊಡಬೇಕು ಅದು ನಮ್ಮ ವಕೀಲರಾದ ನಮ್ಮ ಕುಂದವರು ಯಾರು ಆಂದೋಲನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿರುವಂತಹ ಅದರ ಬಗ್ಗೆ ವಕೀಲರಾದಂತಹ ಪೂರ್ಣ ರವಿಶಂಕರ್ ಅವರು ಮುಂದೆ ಮಾತಾಡ್ತಾರೆ. ಬಂದವರು ಎಲ್ರಿಗೂ ಜ್ಯೋತಿಯವ್ರು ಹೇಳಿದಾಗೆ ಈ ಒಂದು ಬೆಳವಣಿಗೆ ತುಂಬಾನೇ ಮುಖ್ಯವಾದಂತಹ ಒಂದು ಬೆಳವಣಿಗೆ. ಯಾಕೆಂದ್ರೆ ಈವರೆಗೂ ನಾವು ರಾಜ್ಯ ಸರ್ಕಾರವನ್ನ ಕೂಡ 2023ರಲ್ಲಿ ಈ ರೀತಿ ಮಹಿಳಾ ಚಳುವಳಿನಲ್ಲಿ ಭಾಗಿಯಾಗಿರುವಂತಹ ಸಂಘಟನೆಗಳಾಗ್ಲಿ ಮತ್ತೆ ಸೌಜನ್ಯ ಅವರ ಫ್ಯಾಮಿಲಿ ಆಗ್ಲಿ ರೀಇನ್ವೆಸ್ಟಿಗೇಷನ್ಗೆ ಕೇಳಿದಾಗ ಆಗೋದಿಲ್ಲ ಅಂತ ಸರ್ಕಾರ ಆಕ್ಚುಲಿ ನಿರಾಕರಣೆ ಮಾಡಿತ್ತು. ಮತ್ತೆ ಕೋರ್ಟ್ ಇಂದ ನಮ್ಗೆ ಯಾವುದೇ ರೀತಿ ಆದೇಶ ಇಲ್ಲ, ನಾವು ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಅವರು ಹೇಳ್ತಾನೆ ಬಂದಿದ್ರು. ಈಗ ಸುಪ್ರೀಂ ಕೋರ್ಟ್ ಇಂದಾನೇ ರಾಜ್ಯ ಸರ್ಕಾರಕ್ಕೆ CBIಗೆ ಒಂದು ಆದೇಶ ಕೊಟ್ಟಿದ್ದಾರೆ ರೀಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ಅದನ್ನ ಅವರು ಖಂಡಿತವಾಗ್ಲೂ ತಗೋಬೇಕು. ಯಾಕೆಂದ್ರೆ ಹಿಂದಿನ ಬಾರಿ ನಾವಿಲ್ಲಿ ಮಾಡಿದಾಗ್ಲೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ನಾವು CBI ಕೋರ್ಟ್ ಅಲ್ಲಿ ಅವರು ಏನು ಫೈಂಡಿಂಗ್ಸ್ ಮಾಡಿದ್ರು ಅನ್ನೋದನ್ನ ನಾವು ಮಾಧ್ಯಮದ ಜೊತೆ ಹಂಚ್ಕೊಂಡಿದ್ವಿ. CBI ಕೋರ್ಟ್ ಜಜ್ಮೆಂಟ್ ಅಲ್ಲೇ ಅವರು ಹೇಳಿದ್ರು ಈ ಪ್ರಕರಣದಲ್ಲಿ ಆಗಿರುವಂತಹ ತನಿಖೆನಲ್ಲಿ ಹಲವಾರು ಲೋಪಗಳಿದೆ. ಮತ್ತೆ ಆ ಲೋಪಗಳಿಗೆ ಮುಖ್ಯವಾಗಿ ನಿಂತಿದ್ದಂಥವರು ಪೊಲೀಸ್ ಅವರು ಮತ್ತೆ ಡಾಕ್ಟರ್ಗಳು, ಆ ಅಧಿಕಾರಿಗಳು ಅವರ ಕೆಲಸವನ್ನ ಸರಿಗೆ ಮಾಡದೇ ಇರೋ ಕಾರಣಕ್ಕೆ ನಮ್ಗೆ ಈ ಕೇಸ್ಗೆ ಒಂದು ಅಂತ್ಯ ಕಾಣಕ್ ಆಗಿಲ್ಲ. ಹಾಗೆ ಅಕ್ವಿಟಲ್ ಕಮಿಟಿ ಮೂಲಕ ಯಾವ ಯಾವ ಅಧಿಕಾರಿಗಳು ಈ ರೀತಿ ಅವರ ಕೆಲಸವನ್ನ ಸರಿಗೆ ನಿಭಾಯಿಸಿಲ್ವೋ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಇದು ಹೇಳಿ ಒಂದಷ್ಟು ವರ್ಷ ಆಗಿನೂ ಕೂಡ ಅಕ್ವಿಟಲ್ ಕಮಿಟಿ ಕಡೆಯಿಂದ ಈ ಅಧಿಕಾರಿಗಳು ಯಾರು, ಅವ್ರ ಮೇಲೆ ಯಾವ ರೀತಿ ಕ್ರಮ ತಗೊಳಕ್ ಆಗತ್ತೆ ಅನ್ನೋದು ರಾಜ್ಯ ಸರ್ಕಾರದ ಕಡೆಯಿಂದ ಈವರೆಗೂ ಜನರಿಗೆ ಅವರು ಹೇಳಿಲ್ಲ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಸುಪ್ರೀಂ ಕೋರ್ಟ್ ಇದನ್ನ ರಿಓಪನ್ ಮಾಡಬೇಕು ಅಂತ ಹೇಳಿರೋದು ತುಂಬಾನೇ ಮುಖ್ಯ. ಅಂಡ್ ಯಾವ್ಯಾವ ರೀತಿ ಸೈಂಟಿಫಿಕ್ ಎವಿಡೆನ್ಸ್ ಇತ್ತು ಅದೆಲ್ಲದನ್ನು ಕೂಡ ಮತ್ತೆ ಮುಂದೆ ರೀಇನ್ವೆಸ್ಟಿಗೇಷನ್ ಮಾಡೋದಿಕ್ಕೆ ಒಂದು ಅವಕಾಶ ಇದೆ. ಅದನ್ನ ನಾವು ಸ್ವಲ್ಪ ಹೈ ಲೆವೆಲ್ ಟೆಕ್ನಿಕಲ್ ಆಗಿ ಫಾರೆನ್ಸಿಕ್ ಸೈನ್ಸಸ್ ನ ಬಳಸ್ಕೊಂಡು ಆ ಎಲ್ಲ ಎವಿಡೆನ್ಸ್ ನ ವಾಪಸ್ ತರಬಹುದು ಅನ್ನೋದನ್ನ ಕೂಡ ಸಾಕಷ್ಟು ಜನ ಹೇಳ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಈ 2012 ಅಲ್ಲಿ ಆಗಿದಂತ ಪ್ರಕರಣದಲ್ಲಿ ಯಾಕೆ ನಮ್ಗೆ ಅಂತ್ಯ ಕಾಣಕ್ ಆಗಿಲ್ಲ, ಈ ಹುನ್ನಾರದಲ್ಲಿ ಈ ಸಂಚಲ್ಲಿ ಯಾರ್ಯಾರ ಕೈ ಇತ್ತು ಅನ್ನೋದನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡೋದಿಕ್ಕೆ ಇದು ತುಂಬಾನೇ ಒಳ್ಳೆ ಒಂದು ಅವಕಾಶ. ಬಟ್ ಅದ್ರ ಜೊತೆಗೆ ನಾವ್ ಮಹಿಳಾ ಸಂಘಟನೆಗಳಾಗಿ ನಾವ್ ಏನ್ ಹೇಳೋದಿಕ್ ಇಷ್ಟಪಡ್ತೀವಿ ಅಂದ್ರೆ ಈ ರೀಇನ್ವೆಸ್ಟಿಗೇಷನ್ ಮಾಡೋದನ್ನ ನಮ್ಮ ರಾಜ್ಯ ಸರ್ಕಾರ ಕೋರ್ಟ್ ಅಲ್ಲಿ ಎದುರಿಸಬಾರ್ದು, ಸ್ವೀಕರಿಸಿ ಅವರು ಸಮಗ್ರವಾದ ನಿಷ್ಪಕ್ಷಪಾತವಾದ ತನಿಖೆನ ನಡೆಸಿಲ್ಲ ಅಂದ್ರೆ ನಮ್ಮ ರಾಜ್ಯ ಸರ್ಕಾರ ಆರೋಪಿಗಳ ಪರ ನಿಂತಿದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸೊ ಮುಂದೆ ಅವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡ್ಬೇಕು. ಬಟ್ CBI ಜಜ್ಮೆಂಟ್ ಅಲ್ಲಿ ಬಂದಿದ್ದಂತ ಫೈಂಡಿಂಗ್ಸ್ ಹಿನ್ನೆಲೆಯಲ್ಲಿ ಮತ್ತೆ ಈವರೆಗೂ ಆ ಕುಟುಂಬದ ಕಡೆಯಿಂದ ಚಳುವಳಿಗಳ ಕಡೆಯಿಂದ ರೀಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋ ಒಂದು ಪ್ರಪೋಸಲ್ಗೆ ರಾಜ್ಯ ಸರ್ಕಾರ ಒಪ್ಕೊಳ್ಳದೆ ಇದ್ದಿದ್ದಂತಹ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಕಡೆಯಿಂದ ಬಂದಿರುವಂತಹ ಈ ಆದೇಶವನ್ನ ನಾವು ವೆಲ್ಕಮ್ ಮಾಡ್ತೀವಿ, ಸ್ವಾಗತಿಸ್ತೀವಿ. ಇದನ್ನ
ನಮ್ಮ ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ನಮ್ಮ ಮುಖ್ಯ